ತಡ್ರಿ ಯಾವುದೋ ಲೆವೆಡ್ತ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಇಲ್ಲಿ 24 ಲಕ್ಷ ನೀವು ಬಂಡವಾಳ ಹೂಡಿದು ಅಂದರೆ 50 ಲಕ್ಷ ನಿಮಗೆ 100% ನಿಮಗೆ ಗ್ಯಾರಂಟಿ. ಹೆಂಗೆ ಅಂತ ಕೇಳ್ತೀರಾ? 97ರಲ್ಲಿ ಎಷ್ಟಿತ್ತು? 200 ರೂಪಾಯಿ ಅಡಿ ಇತ್ತು. 2007ರಲ್ಲಿ ಎಷ್ಟಿತ್ತು? 800 ರೂಪಾಯಿ ಅಡಿ ಇತ್ತು. ಇವಾಗ 2024 2200 ರೂಪಾಯಿಗೆ ಒಂದು ಅಡಿ ಪ್ರಕಾರ 24 ಲಕ್ಷ ಆಗುತ್ತೆ. ನಿಮಗೆ 24 ಲಕ್ಷಕ್ಕೆ ಬರೀ 8 ಲಕ್ಷ ನೀವು ದುಡ್ಡು ಅಮೌಂಟ್ನ ಇಲ್ಲಿ ಪೇಯ್ಡ್ ಮಾಡ್ತು ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ನೀವು ಹೂಡ್ತು ಅಂತ ಹೇಳಿದ್ರೆ 100% ನಿಮಗೆ ರಿಟರ್ನ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇಲ್ಲ ಆಲ್ರೆಡಿ ಪಂಚಾಯತಿ ಪಕ್ಕದಲ್ಲೇ ಊರಿದೆ, ಕೆ ಗೊಲ್ಲಳ್ಳಿ ಅಂತ. ಒಂದೇ ಸೆಕೆಂಡು 24 ಅವರ್ಸ್ ಬಸ್ ಬರ್ತಲೇ ಇರ್ತವೆ. ನೀವು ಇಲ್ಲಿ ಬಂದು ಒಂದ್ಸಲಿ ಜಾಗ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಮಾತಾಡೋಣ. ಈಗ ಬನ್ನಿ ಜಾಗಗಳು ತೋರಿಸ್ತೀನಿ. ಇದ್ರ ಡೀಟೇಲ್ಸ್ ಏನೇನಿದೆ, ಎಷ್ಟು ಲೋನ್ ಆಗುತ್ತೆ ಎಲ್ಲ ಇಲ್ಲಿ ಈ ಸೈಟಿಗೆ ಸಂಬಂಧಪಟ್ಟವ್ರ ಹತ್ರ ಎಲ್ಲ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಶಿವಶಂಕರ್ ಅಂತ. ಪೂಜಾ ಅಂತ. ವೆಲ್ಕಮ್ ಟು ರಾಘವೇಂದ್ರ ಡೆವಲಪರ್ಸ್. ಇಲ್ಲಿ ಇವಾಗ ರಾಘವೇಂದ್ರ ಡೆವಲಪರ್ಸ್ ಅವರು ಎಷ್ಟು ಸೈಟ್ಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ? ಸರ್ ನಾವು ಮಾಡಿರೋದು 61 ಸೈಟ್ಗಳು. ಇದರಲ್ಲಿ ಆಲ್ರೆಡಿ 51 ಸೋಲ್ಡ್ ಔಟ್ ಆಗಿದೆ. ಇನ್ನು ಉಳಿದಿರೋದು ಬರೀ 10 ಮಾತ್ರ. ಈ ಸೈಟ್ ಕೊಂಡೋರ್ಗೆ ಇಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಏನೆಲ್ಲ ಅನುಕೂಲತೆ ಮಾಡಿದೀರಾ? ಸರ್ ನೀವೇ ನೋಡ್ತಾ ಇದ್ದೀರಾ, ಆಲ್ರೆಡಿ ಲೈಟಿಂಗ್ ವ್ಯವಸ್ಥೆನೂ ಇದೆ, ಸೊ ಟಾರ್ ಸಹ ಇದೆ, ನೀರ್ ವ್ಯವಸ್ಥೆನೂ ಇದೆ, ಮನೆಗಳು ಎಲ್ಲಾ ಕಡೆ ಕಟ್ಟಿದ್ದು ನೋಡ್ತಾ ಇದ್ದೀರಾ. ಅಂಡ್ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. 220 ಬಸ್ ಸಹ ಬರುತ್ತೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ಸ್ಯಾನಿಟರಿ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಹೌದು, ಎಲ್ಲ ಫೆಸಿಲಿಟೀಸ್ ಇದೆಯಾ? ಖಂಡಿತವಾಗ್ಲು ನೀವು ನೋಡ್ಬೋದು, ಎಲ್ಲ ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಓಕೆ, ಇಲ್ಲಿ ನಾವು ಸೈಟ್ ಕೊಳ್ಳಬೇಕು ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ? ಖಂಡಿತವಾಗ್ಲು ಸರ್. ಎಷ್ಟು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀರಾ? 80%. 80% ಲೋನ್ ಮಾಡ್ಕೊಡ್ತೀರಾ. ಇಲ್ಲಿ ಒಂದು ಚದರ ಅಡಿಗೆ ಎಷ್ಟು ರೇಟ್ ಫಿಕ್ಸ್ ಮಾಡಿದೀರಾ? 2200 ಸರ್. 2200 ಒಂದು 30-40 ಸೈಟ್ಗೆ, ಅಂದ್ರೆ 1200 ಅಡಿಗೆ. 1200 ಅಡಿಗೆ 2200 ಅಂತ ಹೇಳಿದ್ರೆ ಮೇ ಬಿ 24,40,000 ಆಗ್ಬೋದು. ಹೌದಲ್ವಾ? ಅಲ್ಲಿಗೆ ನೀವು 80% ಅಂತ ಹೇಳಿದ್ರೆ ನಾವು ಕಟ್ಟಬೇಕಾಗಿರೋದು ನಿಮ್ಗೆ 6 ಲಕ್ಷ 10 ಕಟ್ಟಬೇಕಾಗುತ್ತೆ. ಇಲ್ಲಿ ಸೈಟ್ ಕೊಂಡಂತ ಗ್ರಾಹಕರಿಗೆ ಸೈಟ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ? ಸರ್ 1.5 ಲಕ್ಷ ಆಗುತ್ತೆ. 1.5 ಲಕ್ಷ ಆಗುತ್ತೆ 35 ಸೈಟ್ ತಗೊಂಡ್ರೆ. 1.5 ಲಕ್ಷ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ 26-40 ಅಂತ ಹೇಳಿದ್ರೆ 6 ಲಕ್ಷ ಪ್ಲಸ್ ಇದೊಂದು ಲಕ್ಷ, 1.5 ಲಕ್ಷ 7.5 ಲಕ್ಷ ಆಗ್ಬೇಕು. 7.5 ಲಕ್ಷ ಆಯ್ತು ಅಂತ ಹೇಳಿದ್ರೆ 30-40 ಸೈಟ್ ನಮ್ದಾಗುತ್ತೆ. ಆಮೇಲೆ ಬಂದು ದುಡ್ಡೆಲ್ಲ ಕಟ್ಟು ರಿಜಿಸ್ಟರ್ ಆದ್ಮೇಲೆ ಕಟ್ಕೊಬಹುದು ನಾವು. 100% ಅಲ್ಲ? 100% ಕ್ಲಾರಿಟಿ ಅಲ್ಲ? ಕ್ಲಿಯರ್ ಡಾಕ್ಯುಮೆಂಟ್ಸ್ ಅಲ್ಲ? ಶೋರ್ ಸರ್. ಜನರಲ್ ಅಲ್ಲ? ಎಲ್ಲಾನು ಗುಡ್, ವೆರಿ ಗುಡ್. ಮತ್ತೆ ಬನ್ನಿ ಸೈಟ್ ನೋಡೋಣ. ಆಗಿದೆ, ಬನ್ನಿ. ಇದೆಲ್ಲ ಸೈಟ್ ಸೇಲ್ ಆಗಿದೆಯಾ? ಹೌದು ಸರ್, ಇದೆಲ್ಲ ಸೈಟ್ ಸೇಲ್ ಆಗಿದೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಆಗಿರೋದು. ಓ, ಅಲ್ಲಿ? ಹೌದು. ಏನ್ ಮೇಡಮ್, ಮನೆಗಳೆಲ್ಲ ಇದಾವಲ್ಲ ಮೇಡಮ್? ಹೌದು ಸರ್, ನಾವೇನ್ ಕಾಡೆಲ್ಲ ಇದೀವಿ, ಇರೋದು ಊರೊಳಗಡೆ. ಅಲ್ಲಿವರೆಗೂ ಇದಾವೆ ನೋಡಿ ಮನೆಗಳು. ಎಲ್ಲ ಕಡೆನೂ ಮನೆ ಇದೆ ಸರ್. ಸೂಪರ್ ಮೇಡಮ್. ಮೇಡಮ್ ಆ ಸೈಡ್ ಮಾತ್ರ ಬ್ಯಾಲೆನ್ಸ್ ಇದೆವಾ? ಹೌದು ಸರ್. 10 ಸೈಟ್. ಹೌದು. 30-40 ಮಾತ್ರ ಬ್ಯಾಲೆನ್ಸ್ ಇದೆಯಾ ಅಥವಾ 20-30 ಏನಾದ್ರು ಇದೆಯಾ? ಇಲ್ಲ ಸರ್, 30-40 ಮಾತ್ರ ಬ್ಯಾಲೆನ್ಸ್ ಇರೋದು. 30-40 ಮಾತ್ರ ಬ್ಯಾಲೆನ್ಸ್ ಇರೋದು. ಇಲ್ಲಿ ಸೈಟ್ ತಗೊಂಡ್ರಂತ ಮಕ್ಕಳುಗಳು ಓದ್ಲಿಕ್ಕೆಲ್ಲ ಏನೆಲ್ಲ ವ್ಯವಸ್ಥೆ ಇದೆ? ಸರ್ ನಾನು ಮೊದ್ಲೇ ಹೇಳಿದೆ ನಿಮ್ಗೆ, ನಾವು ಕಾಡಲಿಲ್ಲ, ಇರೋದು ಊರೊಳಗಡೆ. ಇಲ್ಲಿ ಮೆಟ್ರೋ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ, ಪ್ರತಿಯೊಂದು ವ್ಯವಸ್ಥೆನೂ ಇದೆ ಸರ್. ಗುಡ್ 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 ಗುಡ್. ಇಲ್ಲೇ ಪಕ್ಕದಲ್ಲೇ ಇದೆ ಮನೆ. ಹೌದು. ಇಲ್ಲಿ ಇದೆ ಗ್ರಾಮ ಠಾಣ. ಇದು ಪಂಚಾಯತಿ ಕಾಯ್ದೆನಾ? ಹೌದು ಹೌದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನಿವಾಗ 30 ಫೀಟ್ ರೋಡ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಯಾವ ಸೈಟ್ಗಳು ಮೇಡಮ್? ಇಲ್ಲಿ ಏನ್ ಮೆಜರ್ಮೆಂಟ್ ಇದೆ ಸರ್? ಈ ಸೈಟ್ಗಳೆಲ್ಲ 20-30 ಮತ್ತೆ 30-30 ಸೈಟ್ಗಳು. 20-30 ಸೈಟ್ಗಳು. ಹೌದು. ನಾವಿಲ್ಲಿ ಮನೆ ಕಟ್ಕೊಂಡ್ರೆ ಆರಾಮಾಗಿರ್ಬೋದಲ್ಲ? ಹೌದು ಸರ್, ನೀವು ಹಿಂದೆನೆ ನೋಡ್ಬೋದು, ಅಲ್ಲಿ ಮನೆ ಕಾಣಿಸ್ತಿದೆ. ಇಲ್ಲೇ ಇದೆಯಲ್ಲ ಮನೆ? ಹೌದು ಸರ್. ಸೂಪರ್ ಆಗಿದೆ ಅಲ್ಲಮ್ಮ. ನೋಡಿದ್ರಾ? ಗುಡ್ 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 ಗುಡ್. ನೋಡಿ ಸರ್, ಇಲ್ಲೇ ಬಸ್ ಕಾಣಿಸ್ತಾ ಇದೆ ನಿಮ್ಗೆ. ನಮ್ ಫೆಸಿಲಿಟೀಸ್ ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ. ಮೇಡಮ್ ಏನಿದು ಪೈಪ್ ಹಾಕಿರೋದು? ಸರ್ ಇದು ಡ್ರೈನೇಜ್. ಇದು ಸ್ಯಾನಿಟರಿ ಲೈನ್ ಸರ್. ಓ, ಇಲ್ಲಿ ವಾಟರ್ ಲೈನ್ ಇದು? ಹೌದು, ನೋಡಿ ಅಲ್ಲೇ ಕಾಣಿಸ್ತಾ ಇದೆ. ಇನ್ನೇನ್ ಬೇಕು ವೀಕ್ಷಕರೇ? ಸ್ಯಾನಿಟರಿ ಇದೆ, ವಾಟರ್ ಲೈನ್ ಇದೆ, ಡ್ರೈನೇಜ್ ಇದೆ, ಈ ಖಾತಾ ಆಗಿದೆ, ಬ್ಯಾಂಕ್ ಲೋನ್ ಸಿಗುತ್ತೆ, 20-30, 40-40, 60-40 ಇನ್ನೆಲ್ಲ ಸಿಗುತ್ತೆ. ಇನ್ಯಾಕೆ ತಡ ಮಾಡ್ತೀರಾ? ಬನ್ನಿ ಬೇಗ. ನಮ್ಮ ಗ್ರಾಹಕರು ಇಲ್ಲಿ ಏನಾದ್ರು ಸೈಟ್ ತಗೊಂಡ್ರೆ ಕಣ್ಣು ಮುಚ್ಕೊಂಡು ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಹೌದಲ್ವಾ ಮೇಡಮ್? ಸೈಟ್ ತಗೊಂಡವ್ರಿಗೆ
ಎಲೆಕ್ಟ್ರಿಕ್ ಸ್ಪೆಷಾಲಿಟೀಸ್ ಏನ್ ಕೊಟ್ಟಿದ್ದೀರಿ? ಹಾ ಸರ್, ಅದ್ರ ಬಗ್ಗೆ ಹೇಳ್ಬೇಕು ಅನ್ಕೊಂಡೆ. ಹಾ ನೀವ್ ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಇನ್ನೇನು ಹೌದು ಇನ್ನೇನ್ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಓಕೆ. ಅಲ್ಲಿ ಲೈನ್ ಸಹ ಕಾಣಿಸ್ತಿದೆ ಅಲ್ಲ ನಿಮ್ಗೆ, ಕರೆಂಟ್ ವೈರ್. ಹಾ. ಸೊ ಅವ್ರು ಮನೆ ಕಟ್ಟಿದ ತಕ್ಷಣನೇ ಅವ್ರಿಗೆ ಕರೆಂಟ್ ವೈರ್ ಕೂಡ ಆಲ್ರೆಡಿ ರೆಡಿ ಇದೆ. ಓಕೆ ಓಕೆ. ಹೌದು. ಸೊ ಅಂದ್ರೆ ಇಲ್ಲಿ ಈ ಸೈಟ್ ತಗೊಂಡವ್ರು ಮನೆ ಕಟ್ಟಿದ್ರೆ ಬೇಕಾದ್ರೆ ನೀವು ಲೈನ್ ಹೇಳ್ಕೊಡ್ತೀರಾ ನೀವು. ಪ್ರತಿಯೊಬ್ಬರಿಗೂ ಸಿಗುತ್ತೆ. ಹೌದು ಮತ್ತೆ ಸಿಎಂಸಿ ಅಲ್ದಲೆ ಮತ್ತೆ ಬೋರ್ಗಿರಿಯ ವ್ಯವಸ್ಥೆ ಇದೆಯಾ? ಹೌದು ಹೌದು ಸರ್, ಖಂಡಿತವಾಗ್ಲೂ ಬೋರ್ವೆಲ್ ಸಹ ಕೊಡ್ತಾ ಇದೀವಿ. ಬೋರು, ಸಿಎಂಸಿ ವಾಟರ್ ಎಲ್ಲ ಸಿಗುತ್ತೆ. ಎಲ್ಲಾನು ಇದೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಮನೆ ಕಟ್ಕೊಂಡ್ರೆ ಅಷ್ಟು ವ್ಯವಸ್ಥೆಗಳನ್ನ ಎಲ್ಲಾನು ಇದೆ ಮಾಡ್ಕೊಡ್ತೀರಾ? ಸರ್. ಹೌದು. ಗುಡ್, ವೆರಿ ಗುಡ್. ಬಟ್ ಈ ಜಾಗಕ್ಕೆ ಬರೋದಕ್ಕೆ ಬೆಂಗಳೂರಿಂದ ಬರ್ಲಿಕ್ಕೆ ಏನೆಲ್ಲ ಸ್ಪೆಸಿಲಿಟೀಸ್ ಮಾಡಿದೀರಾ? ಸರ್ ಬೆಂಗಳೂರಲ್ಲಿ ಎಲ್ಲಾದ್ರೂ ಇರ್ಲಿ, ನಾವು ಕಾರ್ನ ಅಲ್ಲೇ ಕಳಿಸ್ತೀವಿ. ಅದ್ಬಿಟ್ಟು ಈ ಹೊರಗಡೆ ಊರಿಂದ ಏನಾದ್ರು ಬರ್ತಾರೆ ಅಂತವ್ರಿಗೆಲ್ಲ ಹೇಗೆ ಇದ್ ಮಾಡ್ತೀರಿ? ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್, ಅವ್ರು ಬೆಂಗಳೂರು ಬಂದ್ರೆ ಸಾಕು, ನಾವ್ ಅಲ್ಲಿಗೆ ಕಾರ್ ಕಳಿಸ್ತೀವಿ. ಹೌದಾ? ಹೌದು. ಮೇಡಮ್ ಇದೆಲ್ಲ ಸೇಲ್ ಆಗಿದೆಯಾ? ಹೌದು ಸರ್, ಇದೆಲ್ಲ ಸೇಲ್ ಆಗಿರೋ ಸೈಟ್ಗಳು ಹಾ. ನೋಡಿ ಅಲ್ಲಿದೆಯಲ್ಲ ಅದೆಲ್ಲ ಆಗಿರೋದು. ಓ, ಏನ್ ಮನೆಗಳೆಲ್ಲ ತುಂಬಾ ಮನೆಗಳಾಗ್ಬಿಟ್ಟಿದಾವೆ. ಹೌದು ಸರ್, ನಾನು ನಿಮ್ಗೆ ಮೊದ್ಲೇ ಹೇಳಿದೆ, ಗುಡ್, ನಾವು ಗುಡ್, ಕಾಡಲ್ಲಿಲ್ಲ, ಹಾ, ಹಾ. ಇರೋದು ಊರೊಳಗಡೆ, ಎಲ್ಲಾ ಕಡೆನೂ ಮನೆ ಇದೆ. ಇಲ್ಲಿ ಯಾವ್ಯಾವ ಡೆಲಿಮಿನೇಷನ್ ಅಲ್ಲಿ ಸೈಟ್ಗಳಿದಾವೆ? ಸರ್ 30-40 ಇದೆ, ಹಾ ಹಾ. 40-40 ಇದೆ, ಹಾ. 40-50 ಇದೆ, Good. ಆಲ್ ಸೈಟ್ ಇದೆ ಸರ್. ಲೈಟ್ ಕಂಬಗಳು ಬಂದಿದ್ದಾವೆ, ಡ್ರೈನೇಜ್ ಬಂದಿದೆ, ಎಲ್ಲ ಬಂದಿದೆ. ಈ ಎಲ್ಲಾನು ಇದೆ. ಡಾಕ್ಯುಮೆಂಟ್ಸ್ ಗಳು ಹೇಗೆ? ಸರ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್. ಗುಡ್, ವೆರಿ ಗುಡ್. ಇದು ಜನರಲ್ ಪ್ರಾಪರ್ಟಿನಾ? ಹೌದು, ಜನರಲ್ ಪ್ರಾಪರ್ಟಿ, ವೆರಿ ಗುಡ್. ಪಂಚಾಯತಿ ಖಾತಾ. ಜನರಲ್ ಪ್ರಾಪರ್ಟಿ, ಪಂಚಾಯತಿ ಖಾತಾ. ನಾವು ಸೈಟ್ ತಗೊಂಡವ್ರಿಗೆ ಎಷ್ಟು ದಿನ ಬೇಕು ರಿಜಿಸ್ಟರ್ ಮಾಡ್ಕೊಡಕ್ಕೆ? 20 ವರ್ಕಿಂಗ್ ಡೇಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಗುಡ್, ವೆರಿ ಗುಡ್. 21 ದಿವಸದಲ್ಲಿ ನಮ್ ಡಾಕ್ಯುಮೆಂಟ್ಸ್ ನಮಗ್ ಕೊಡ್ತೀರಾ, ಹೌದು ಸರ್. ರಿಜಿಸ್ಟರ್ ಮಾಡಿ ನಮಗ್ ಕೊಡ್ತೀರಾ. ಹೌದು, ಖಂಡಿತ. ಅದೇ ಬೇಕಾಗಿರೋದು ಮೇಡಮ್. ಮೇಡಮ್ ಈಗ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾಯ್ತು. ಕುಂಬಳಗೂಡಿಂದ ಎಷ್ಟು ಕಿಲೋಮೀಟರ್? ಸರ್ ಕುಂಬಳಗೂಡಲ್ಲಿ ಮೆಟ್ರೋ ಸಹ ಆಗ್ತಿದೆ, ಓಕೆ. ಅಲ್ಲಿಂದ ಬರೀ 4 ಕಿಲೋಮೀಟರ್. ಚಲಘಟ್ಟ ಮೆಟ್ರೋ ಇಂದ ಎಷ್ಟಾಗುತ್ತೆ? ಚಲಘಟ್ಟ ಮೆಟ್ರೋ ಇಂದ 6 ಕಿಲೋಮೀಟರ್ ಆಗುತ್ತೆ ಸರ್. ಸರ್ ನೀವೇ ನೋಡಿರ್ತೀರಾ, ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇದೆ, ಹೌದು, ಹೌದು. ಬೆಂಗಳೂರಿನ 5 ಭಾಗ ಮಾಡಿದ್ದಾರೆ. ಹಾ, ಸೆಂಟ್ರಲ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ವೆರಿ ಗುಡ್. ಅದ್ರಲ್ಲಿ ನಮ್ಮ ಈ ಭಾಗ ಹಾ, ಸೌತ್ ಸೇರ್ತಾ ಇದೆ. ಹಾ, ಸೊ ಇದು ಬಿಬಿಎಂಪಿ ಸೆಂಟ್ರಲ್ ಸೇರ್ತಾ ಇದೆ. ಹಾ. ಸೊ ಅದ ಇನ್ ಸ್ವಲ್ಪ ದಿನದಲ್ಲಿ ಇದು ರೇಟ್ ಕೂಡ ಡಬಲ್ ಆಗುತ್ತೆ. ಹೌದಾ? ಹೌದು. ಅಯ್ಯೋ, ಅವಾಗ ನಾವು ಈ ರೇಟ್ ಕೊಡಕ್ಕಾಗಲ್ಲ, ಡಬಲ್ ಆಗೇ ಆಗುತ್ತೆ. ಮತ್ತೆ ನಮ್ಮ ಗ್ರಾಹಕರಿಗೆ ಹೇಳ್ಬಿಡೋಣ ಹಾಗಾದ್ರೆ. ಹೌದು, ಅದಕ್ಕೆ ಈ ರೇಟ್ಗೆ ಸೈಟ್ ಸಿಗಲ್ಲ. ಬಿಬಿಎಂಪಿ ಏನಾರು ಆಗೋಯ್ತು ಅಂದ್ರೆ 2200 ರೂಪಾಯಿ ಸೈಟ್ ಸಿಗಲ್ಲ. ಈಗಲೇ ಬಂದು ಬುಕ್ ಮಾಡ್ಕೊಂಡ್ಬಿಡಿ. ಒಳ್ಳೆ ಜಾಗ, ಈಗಲೇ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಕೊನೆ ದಿನಗಳಲ್ಲಿ ಒಳ್ಳೆ ವಾತಾವರಣದಲ್ಲಿ ಇರ್ಬೋದು. ಎಷ್ಟೋ ಜನ ಬಾಡಿಗೆ ಕೊಟ್ಬಿಟ್ಟು ಓನರ್ಗಳು ಬಹಳ ಕಿರಿಕಿರಿ. ವಯಸ್ಸಾಗಿದ್ದವ್ರು ಇದಾರ, ಮಕ್ಳಿದಾರ, ನಾಯಿ ಇದೆಯಾ, ನರಿ ಇದೆಯಾ, ಬಹಳ ಕಿರಿಕಿರಿ. ಜಂಜಾಟದಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಬನ್ನಿ, ಒಳ್ಳೆ ಜಾಗ ಇದೆ. ನಮ್ಮ ರಾಘವೇಂದ್ರ ಪ್ರಾಪರ್ಟೀಸ್ ಅವ್ರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿರೋ ಜಾಗದಲ್ಲಿ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ. ಬನ್ನಿ ಬನ್ನಿ ಈ ಕಡೆ ಬನ್ನಿ.